ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸಾವಿರಾರು ಸಮಸ್ಯೆಗಳಿಗೆ ಒಂದೇ ಒಂದು ಪರಿಹಾರ ಎಂದರೆ ತಾಳ್ಮೆ. ಭಗವಂತನಲ್ಲಿ ನಂಬಿಕೆಯನ್ನು ಇಟ್ಟವರು ಬದುಕಿನ ಪ್ರತಿಯೊಂದು ಹಂತದಲ್ಲಿಯೂ ಯಶಸ್ವಿಯಾಗುತ್ತಾರೆ. ಕಷ್ಟಗಳು ನಿಮ್ಮ ಹೃದಯವನ್ನು ಗಟ್ಟಿ ಮಾಡುತ್ತದೆ. ಹಾಗಾಗಿ ಕಷ್ಟದಲ್ಲಿ ತಾಳ್ಮೆ ಇರಲಿ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇನ್ನೊಬ್ಬರ ತಪ್ಪನ್ನು ನಾವು ಹೇಳಿದಾಗ ಪ್ರತಿ ಸಲ ನಮ್ಮದೇ ತಪ್ಪು ಅನ್ನುವ ಹಾಗೆ ಜಗಳ ಮಾಡಿ ಹೋದರೆ ತಿಳಿದುಕೊಂಡು ಬಿಡಿ, ನಾವು ಹೇಳಿದ್ದು ಸರಿಯಾಗಿದೆ ಅಂತ. ಒಪ್ಪಿಕೊಳ್ಳಲು ಆಗದೆ ಅವರು ತಮ್ಮ ತಪ್ಪನ್ನು ನಮ್ಮ ಮೇಲೆ ಹಾಕಿ ಹೋಗುತ್ತಾರೆ. ದೇವರು ನನ್ನ ಜೀವನವನ್ನು ಹಾಳು ಮಾಡಿದ್ದಾನೆ ಎಂದು ಎಂದಿಗೂ ದೂಷಿಸಬೇಡಿ. ಏಕೆಂದರೆ ಕೆಲವು ಸಂಬಂಧಗಳಿಂದ ನಿಮಗೆ ಮುಂದೆ ಎಂತಹ ಕಷ್ಟಗಳು ಮತ್ತು ಸಮಸ್ಯೆಗಳು ಎದುರಾಗುತ್ತವೆ ಎಂದು ಆ ಭಗವಂತನಿಗೆ ತಿಳಿದಿರುತ್ತದೆ. ಅದಕ್ಕಾಗಿಯೇ ಭಗವಂತ ನಿಮಗೆ ಬೇಡವಾದ ಸಂಬಂಧಗಳನ್ನು ಬಹಳ ಬೇಗ ದೂರ ಮಾಡಿ ಬಿಡುತ್ತಾನೆ. ಆಗಿರುವುದು ಒಳ್ಳೆಯದಕ್ಕಾಗಿಯೇ ಎಂದು ಸುಮ್ಮನಿದ್ದು ಬಿಡಿ. ಎಲ್ಲ ಇದೆ ಎಂದು ಮೆರೆಯಬಾರದು. ಮೇಲೆ ಕುಳಿತುಕೊಂಡಿರುವ ಭಗವಂತನು ಕೊಟ್ಟಿಯೂ ನೋಡುತ್ತಾನೆ, ಕಿತ್ತುಕೊಂಡು ನೋಡುತ್ತಾನೆ. ನಮಗೆ ಶುಭಕರವಾದ ಮತ್ತು ಸಂತೋಷದಾಯಕವಾದ ಮನಸ್ಸನ್ನು ದಯಪಾಲಿಸುವಂತೆ ಭಗವಂತನಿಗೆ ಪ್ರಾರ್ಥನೆ ಮಾಡಿ. ಯಾರು ತಮ್ಮ ಮುಖದಲ್ಲಿ ನಗು ಮತ್ತು ಮೌನವನ್ನು ಶಾಶ್ವತವಾಗಿ ಉಳಿಸಿಕೊಂಡಿರುತ್ತಾರೋ ಅವರು ಎಲ್ಲ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ನಮ್ಮ ತಪ್ಪು ಮತ್ತು ದೌರ್ಬಲ್ಯಗಳನ್ನು ಒಪ್ಪಿಕೊಂಡ ದಿನದಿಂದಲೇ ನಮ್ಮ ಪ್ರಗತಿ ಆರಂಭವಾಗುತ್ತದೆ. ಎಲ್ಲ ಸಹಾಯವನ್ನು ಪಡೆದ ಮೇಲೂ ನಿಮ್ಮನ್ನು ನಿಂದಿಸುವವರನ್ನ ಕಂಡಾಗ ಸಂಕಟ ಅನಿಸುತ್ತದೆಯೇ? ಸ್ನಾನ ಮಾಡಿ ಬಟ್ಟೆ ಹಾಕಿಕೊಂಡ ಮೇಲೆ ದಡದ ಮೇಲೆ ನಿಂತು ಅದೇ ನದಿಗೆ ಉಗುಳುವವರನ್ನ ಒಮ್ಮೆ ನೆನಪಿಸಿಕೊಳ್ಳಿ. ಹಣವನ್ನು ಕೊಟ್ಟು ಸಂಬಂಧಗಳು ನಿನ್ನ ಮೇಲೆ ಹೂವನ್ನು ಎರಚುತ್ತವೆ. ಹಣವನ್ನು ಕೊಟ್ಟಿರುವುದನ್ನು ಕೇಳಿ ನೋಡು, ಅದೇ ಸಂಬಂಧಗಳು ನಿನ್ನ ಮೇಲೆ ಶಾಪಗಳನ್ನೆರಚುತ್ತವೆ. ತಿಳುವಳಿಕೆ ಇರುವ ಜನರು ಯಾರೊಂದಿಗೂ ಸೇಡು ತೀರಿಸಿಕೊಳ್ಳುವುದಿಲ್ಲ. ಏಕೆಂದರೆ ಕೊಳೆತ ಹಣ್ಣುಗಳು ಮರದಿಂದ ತಾನಾಗಿಯೇ ಮಣ್ಣಲ್ಲಿ ಮಣ್ಣಾಗುತ್ತದೆ ಅಂದುಕೊಂಡು ಸಮಾಧಾನದಿಂದ ಇರುತ್ತಾರೆ. ದಂಡಿಸುವ ಅವಕಾಶ ಇದ್ದರೂ ದಂಡಿಸದೇ ಇರುವುದನ್ನು ಸಹನೆ ಎನ್ನುತ್ತಾರೆ. ಬಿಟ್ಟು ಹೋಗುವುದಕ್ಕೆ ಹಲವಾರು ಕಾರಣಗಳು ಇದ್ದರೂ ಜೊತೆಯಾಗಿರುವುದನ್ನು ಪ್ರೀತಿ ಎನ್ನುತ್ತಾರೆ. ತಪ್ಪು ಮಾಡೋದಕ್ಕೆ ಬೇಕಾದಷ್ಟು ಮಾರ್ಗಗಳಿದ್ದರೂ ತಪ್ಪು ಮಾಡದೇ ಇರುವುದಕ್ಕೆ ವ್ಯಕ್ತಿತ್ವ ಎನ್ನುತ್ತಾರೆ. ಕೆಲವರು ನಮಗೆ ನೋವಾಗುವ ರೀತಿ ನಡೆದುಕೊಂಡು ಕೊನೆಗೆ ನಾವೇ ಅವರಿಗೆ ನೋವು ಮಾಡಿದ್ದೀವಿ ಅನ್ನುವ ರೀತಿ ಪ್ರತಿಕ್ರಿಯಿಸುತ್ತಾರೆ. ಕೆಲವೊಮ್ಮೆ ನಮ್ಮ ನಗುವನ್ನೇ ಕಿತ್ತುಕೊಂಡವರು ಬಂದು ನೀನು ಖುಷಿಯಾಗಿರು ಎನ್ನುತ್ತಾರೆ. ಮರವನ್ನೇ ಕಡಿದು ಬುಡಕ್ಕೆ ನೀರು ಹಾಕಿದರೆ ಏನು ಫಲ? ಅವರ ತಾಳ್ಮೆಯನ್ನು ಯಾವತ್ತೂ ಅಸಹಾಯಕತೆ ಅಂದುಕೊಳ್ಳಬಾರದು. ಅವರ ತಾಳ್ಮೆಯ ಹಿಂದಿನ ತಯಾರಿ ಬಹಳ ಗಟ್ಟಿಯಾಗಿರುತ್ತದೆ. ನಮ್ಮನ್ನು ಭಾರ ಅಂದುಕೊಂಡವರ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ದೂರವಾಗಿ ನಿಂತು ಹರಸುವುದೇ ಒಳ್ಳೆಯದು. ಅದು ಸ್ನೇಹವಾಗಲಿ ಸಂಬಂಧವಾಗಲಿ, ಅವರಿಗದು ಉಸಿರು ಅಂತನಿಸಬೇಕೆಯೇ ಹೊರತು ಉಸಿರನ್ನ ಕಟ್ಟಿಸುವಂತಾಗಬಾರದು. ಈ ಜಗತ್ತಿನಲ್ಲಿ ಅಗ್ಗದ ವಸ್ತುವೆಂದರೆ ಸಲಹೆ. ಒಬ್ಬರನ್ನ ಕೇಳಿದರೆ ಸಾವಿರಾರು ಜನ ನೀಡುತ್ತಾರೆ. ಜಗತ್ತಿನ ಅತಿ ದುಬಾರಿ ವಸ್ತು ಎಂದರೆ ಅದು ಸಹಾಯ. 1000 ಜನರನ್ನ ಕೇಳಿದಾಗ ಒಬ್ಬರು ಮಾಡುತ್ತಾರೆ. ಮೋಸ ಮಾಡಿದವರು ಆರಾಮವಾಗಿ ನಿಶ್ಚಿಂತೆಯಿಂದ ಮಲಗುತ್ತಾರೆ. ಆದರೆ ಮೋಸ ಹೋದವರು ಮಾತ್ರವೇ ನಿದ್ರೆ ಬಾರದೆ ಅವರ ನೆನಪಿನಲ್ಲೇ ಕೊರಗುತ್ತಾರೆ. ಕೊರಗುವವರ ನೋವು ನೆಮ್ಮದಿಯಾಗಿ ಮಲಗಿರುವವರಿಗೆ ಹೇಗೆ ಗೊತ್ತಾಗಲು ಸಾಧ್ಯ? ಅತಿಯಾಗಿ ಚಿಂತಿಸಬೇಡಿ. ಇನ್ನೊಬ್ಬರ ಬದುಕಿನ ಪುಸ್ತಕದಲ್ಲಿ ನೀವೊಂದು ಅಧ್ಯಾಯವಷ್ಟೇ. ಅರ್ಥವಾಗದು, ಆಗದೇ ಇದ್ದರೂ, ಇಷ್ಟವಾದರೂ ಆಗದೇ ಇದ್ದರೂ ಪುಟವನ್ನು
ತಿರುಗಿಸಿಯೇ ತಿರುಗಿಸುತ್ತಾರೆ. ನಿಮ್ಮ ಕಣ್ಣೀರನ್ನ ಯಾರು ಗಮನಿಸುವುದಿಲ್ಲ, ನಿಮ್ಮ ನೋವನ್ನು ಯಾರೂ ಗುರುತಿಸುವುದೂ ಇಲ್ಲ, ನಿಮ್ಮ ಕಷ್ಟಗಳನ್ನು ಯಾರು ತೀರಿಸುವುದೂ ಇಲ್ಲ. ಆದರೆ ಎಲ್ಲರೂ ನಿಮ್ಮ ತಪ್ಪುಗಳನ್ನು ಹುಡುಕುವ ಕೆಲಸದಲ್ಲಿ ಮುಂದೆ ಇರುತ್ತಾರೆ. ಇದುವೇ ನಿಜವಾದ ಜೀವನ. ಈ ಜನಗಳಿಗೆ, ಈ ಜೀವನಕ್ಕೆ ಹೆದರಬೇಡಿ. ಹೆದರುವುದಾದರೆ ನಿಮ್ಮ ಆತ್ಮಸಾಕ್ಷಿಗೆ ಹೆದರಿ. ಕೋಪ ಪಡುವವರು, ಮುನಿಸಿಕೊಳ್ಳುವವರು, ಈ ಎರಡೂ ಇದ್ದವರು ನಿಮ್ಮ ಜೀವನದಲ್ಲಿದ್ದರೆ ಅವರನ್ನು ಯಾವುದೇ ಕಾರಣಕ್ಕೂ ದೂರ ಮಾಡಿಕೊಳ್ಳಬೇಡಿ. ಏಕೆಂದರೆ ಅವರಿಗೆ ಪ್ರೀತಿಸುವುದನ್ನು ಬಿಟ್ಟರೆ ನಟಿಸುವುದಕ್ಕೆ ಬರುವುದಿಲ್ಲ. ದೇವರು ಯಾರನ್ನ ಹರಸಬೇಕೆಂದು ತೀರ್ಮಾನಿಸಿರುತ್ತಾನೋ ಅವರನ್ನು ಜೀವನದಲ್ಲಿ ಅತ್ಯಂತ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸುತ್ತಾನೆ. ಕೊನೆಗೆ ನಿರೀಕ್ಷೆಗೂ ಮೀರಿದಂತಹ ಸುಖವನ್ನ ಕೊಟ್ಟೆ ಕೊಡುತ್ತಾನೆ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ? ಮೇಲೊಬ್ಬ ಎಲ್ಲವನ್ನೂ ವೀಕ್ಷಿಸುತ್ತಿರುವನು. ನಿಮ್ಮ ಕಣ್ಣೀರಿನ ಪ್ರತಿಯೊಂದು ಹನಿಗಳಿಗೂ ತಕ್ಕನಾದ ನ್ಯಾಯವನ್ನ ಕೊಟ್ಟೇ ಕೊಡುತ್ತಾನೆ. ಜೀವನ ಕಲಿಸುವ ಪಾಠ ಇಷ್ಟೇ. ಕೆಲವರ ಗುಣ ಏನು ಅಂತ ನಿಮಗೆ ಗೊತ್ತಾದ ತಕ್ಷಣ ನಿಮ್ಮಲ್ಲಿ ನೀವೇ ಬದಲಾವಣೆ ಮಾಡಿಕೊಂಡು ಖುಷಿಯಾಗಿ ಇರಬೇಕೆಯೇ ಹೊರತು ಅವರನ್ನು ಬದಲಾಯಿಸಲು ಹೋಗಬಾರದು. ಸುಮ್ಮನೆ ನಿಮ್ಮ ಸಮಯವೇ ವ್ಯರ್ಥ. ಒಬ್ಬರನ್ನು ಇನ್ನೊಬ್ಬರು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎನ್ನುವುದರ ಮೇಲೆ ಸಂಬಂಧಗಳು ಗಟ್ಟಿಯಾಗಿ ನಿಲ್ಲುತ್ತವೆಯೇ ಹೊರತು ಹತ್ತಿರ ಇದ್ದ ಕ್ಷಣ ಬೆಸೆಯುವ ಅಥವಾ ದೂರವಾದ ಕ್ಷಣ ಸಂಬಂಧಗಳು ಹಳಸುವುದಿಲ್ಲ. ವಾದ ಪ್ರತಿವಾದದಿಂದ ಖಂಡಿತವಾಗಿಯೂ ಉತ್ತರ ಸಿಗಲಾರದು. ನಮ್ಮ ಒಂದು ಮೌನವು ಸಾವಿರಾರು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡುತ್ತದೆ. ಏಕೆಂದರೆ ಮೌನಕ್ಕೆ ಇರುವಷ್ಟು ಬೆಲೆ ಮಾತಿಗೆ ಇಲ್ಲ. ಬಲವಂತವಾಗಿ ಯಾರನ್ನು ನಿಮ್ಮ ಜೀವನದಲ್ಲಿ ಉಳಿಸಿಕೊಳ್ಳಲು ಶ್ರಮ ಪಡಬೇಡಿ. ಇಷ್ಟ ಇದ್ದವರು ಅದೆಷ್ಟೇ ಕಷ್ಟ ನೋವು ಬಂದರೂ ಜೊತೆಗಿರುತ್ತಾರೆ. ಇಲ್ಲದವರು ಅವರ ಅನುಕೂಲಕ್ಕೆ ತಕ್ಕಂತೆ ಸುಳ್ಳು ಹೇಳಿ ದೂರ ಹೋಗುತ್ತಾರೆ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.